ಹರೇ ಶ್ರೀನಿವಾಸ. ನಮಸ್ಕಾರ ಎಲ್ರಿಗೂ. ಬಹಳ ಜನ ಕೇಳಿದ್ರಿ, ಅಧಿಕ ಮಾಸ ಹತ್ತಿರ ಬಂದಿರೋದ್ರಿಂದ ಅಧಿಕ ಮಾಸದಲ್ಲಿ ಮಾಡುವಂತಹ ವ್ರತಗಳ ಬಗ್ಗೆ ನಮಗೆ ತಿಳಿಸ್ಕೊಡ್ರಿ ಅಂತ ಅಂದ್ಕೊಂಡು ಕೇಳಿದ್ರಿ. ನಾನು ಹಳೆಯ ವಿಡಿಯೋಸಲ್ಲೂ ಕೂಡ ಹೇಳೀನಿ, ಬಹಳಷ್ಟು ಅಧಿಕ ಮಾಸದ ವ್ರತಗಳ ಬಗ್ಗೆ, ರಂಗೋಲಿಗಳ ಬಗ್ಗೆ ಹೇಳಿದ. ಸೊ ಇನ್ನೂ ಹೆಚ್ಚಿಂದು ಇವಾಗ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಇದೇ 17ನೇ ತಾರೀಕಿಂದ, ಮೇ 17ನೇ ತಾರೀಕಿಂದ ಅಧಿಕ ಮಾಸ ಶುರುವಾದ. ಸೊ ಯಾರು ಈ ಒಂದು ತಿಂಗಳನ್ನು ವ್ಯರ್ಥ ಮಾಡ್ಕೊಳ್ಳಿಕ್ಕೆ ಹೋಗಬೇಡ್ರಿ. ಎಷ್ಟೇ ಸಣ್ಣ ಪುಟ್ಟ ಕೆಲಸ ಆದ್ರೂ ದೇವರ ಕೆಲಸ, ಅದನ್ನು ನೀವು ಮಾಡಿಕೊಂಡು ಸಾಧನೆಯನ್ನು ಮಾಡಿಕೊಡ್ರಿ ಅಂತ ಅಂದ್ಕೊಂಡು ಹೇಳ್ತೀನಿ. ಬರ್ರಿ ನೋಡೋಣ ಅಧಿಕ ಮಾಸದ ವ್ರತಗಳ ಬಗ್ಗೆ ನೋಡೋಣ. ಫಸ್ಟ್ ಒನ್ನು ಪ್ರಾತಃ ಸ್ನಾನ, ಅಂದರೆ ಬೆಳಗ್ಗೆ ಬೇಗ ಎದ್ದುಬಿಟ್ಟು ಸ್ನಾನವನ್ನು ಮಾಡಿ, ಸಂಕಲ್ಪಪೂರ್ವಕವಾಗಿ ಸ್ನಾನವನ್ನು ಮಾಡಿಬಿಟ್ಟು ದೇವರಿಗೆ ಪೂಜೆ ಆಮೇಲೆ ಆರತಿ ಇದೆಲ್ಲ ಮಾಡುವಂಥದ್ದು. ಅಧಿಕ ಮಾಸದೊಳಗೆ 1 ತಿಂಗಳು ಫುಲ್ಲು ಈ ಥರ ಮಾಡ್ಕೊಂಡು ಹೋಗಬೇಕು. ಭಾಳ ಸರಳದ. ಯಾರಿಗೆ ಬೇಗ ಎದ್ದು ಸ್ನಾನ ಮಾಡಿ ರಂಗೋಲಿ ಪೂಜಾ ಎಲ್ಲ ಮುಗಿಸ್ಕೋತೀರಿ, ಅದು ಭಾಳ ವಿಶೇಷ ಫಲ ಕೊಡ್ತದೆ. ಸೊ 1ನೇದು ಪ್ರಾತಃ ಸ್ನಾನ. 2ನೇದು ಅಧಿಕ ಮಾಸದಲ್ಲಿ ವಿಶೇಷವಾದ ವ್ರತದೊಂದಿಗೆ ಏನಿದು ಅಂತ ಅಂದ್ಕೊಂಡು ಹೇಳಿದ್ರೆ, ಶುದ್ಧ ಪಾಡ್ಯ ದಿನ 1 ತಿಂಗಳು ಕದಲಿಸದೆ ಇಡಲಾಗುವಂತಹ ಜಾಗದಲ್ಲಿ ಪೀಠ, ಮಣಿ, ಮಂಟಪದಲ್ಲಿ 1 ತಟ್ಟೆಯನ್ನಿಟ್ಟು ಅದರಲ್ಲಿ ಅಕ್ಕಿಯನ್ನು ಹಾಕಿ ವಿಳ್ಯೆದೆಲೆ, ಓಕುಳಿ, ಗೌರಿ ಕಳಶದಂತಹ ಕಳಶವನ್ನು ಸ್ಥಾಪಿಸಬೇಕು. ಅದನ್ನೇ ಲಕ್ಷ್ಮೀನಾರಾಯಣರೆಂದು ಭಾವಿಸಿ, ಆನಂದ ಪುರುಷೋತ್ತಮರೆಂದು ಭಾವಿಸಿ ನಿತ್ಯವೂ ಅರಿಶಿನ, ಕುಂಕುಮ, ಅಕ್ಷತೆ, ಹೂವು, ಗೆಜ್ಜೆ ವಸ್ತ್ರ, ನೈವೇದ್ಯ, ಆರತಿಗಳಿಂದ ಪೂಜಿಸಬೇಕು. ಅಧಿಕ ಮಾಸ ಮುಗಿದ ಮೇಲೆ ಈ ಕಳಶವನ್ನು ಕದಲಿಸಬೇಕು. 1 ತಿಂಗಳು ಫುಲ್ ಆ ಕಲಶಕ್ಕೆ ಪೂಜೆ ಮಾಡಿ 1 ತಿಂಗಳು ಆದ ಮೇಲೆ ಆ ಕಳಶವನ್ನು ಕದಲಿಸುವಂಥದ್ದು. 3ನೇದು ದೀಪವ್ರತ. ದಿನವೂ ಅಧಿಕ ಮಾಸದ ಸಂಖ್ಯೆಯಾದ 33 ದೀಪಗಳನ್ನು ದೇವರ ಮುಂದೆ ಅಥವಾ ತುಳಸಿ ವೃಂದಾವನದ ಬಳಿ ಹಚ್ಚಿ ಪೂಜಿಸುವುದು. 100 ಎಳೆಯ ದೀಪಗಳನ್ನು ದಿನವೂ 33 ಸಂಖ್ಯೆಯಲ್ಲಿ ಹಚ್ಚಿದರೆ ಅಧಿಕ ಮಾಸದಲ್ಲೇ 1,00,000 ದೀಪ ಹಚ್ಚಬಹುದು. ಇದಕ್ಕೆ ಮೊದಲೇ ಬತ್ತಿಗಳನ್ನು ಮಾಡಿಟ್ಟುಕೊಂಡಿದ್ದರೆ ಸುಲಭವಾಗಿರುತ್ತದೆ. 4ನೇದು ಗೆಜ್ಜೆ ವಸ್ತ್ರ ಪೂಜೆ. ಪ್ರತಿದಿನವೂ ದೇವರ ಪಟ ವಿಗ್ರಹ ಅಥವಾ ತುಳಸಿಗೆ 33 ಗೆಜ್ಜೆ ವಸ್ತ್ರ ಸಮರ್ಪಿಸಬಹುದು. ಏಕಾದಶಿ ಗೆಜ್ಜೆ ವಸ್ತ್ರ ಪೂಜೆ ಇಲ್ಲ. ಸಾಧ್ಯವಿದ್ದರೂ ಗಣೇಶನಿಗೆ 21 ಎಳೆಯ ಗೆಜ್ಜೆ ವಸ್ತ್ರ ಮಾಡುವಂತಹ 33 ಎಳೆಯ ಗೆಜ್ಜೆ ವಸ್ತ್ರ ಮಾಡಿಟ್ಟುಕೊಂಡಿದ್ದು ಹಾಕಬಹುದು. ಸೊ ಯಾವುದೇ ಫೋಟೋ ಆಗಲಿ, ನಿಮ್ಮ ಮನೆ ಕುಲದೇವರಾಗಲಿ ಅಥವಾ ಶ್ರೀನಿವಾಸ, ನರಸಿಂಹ, ಲಕ್ಷ್ಮಿ, ಸೊ ಯಾವ ಫೋಟೋ ನಿಮಗೆ ಅನಿಸ್ತದ ಆ ಫೋಟೋಕ್ಕೆ ನೀವು 33 ಗೆಜ್ಜೆ ಇರುವಂತಹ ಗೆಜ್ಜೆ ವಸ್ತ್ರವನ್ನು ನೀವು ಪ್ರತಿನಿತ್ಯ ಇರಿಸುವಂಥದ್ದು. ಇದು ಭಾಳ ಸರಳದ. 33 ಹೂ ಪೂಜೆ. ಏನಿದು 33 ಹೂ ಪೂಜೆ? ದಿನವೂ 33 ಸಂಖ್ಯಾಕಾರವಾದ ಹೂಗಳನ್ನು ದೇವರಿಗೆ ಪೂಜಿಸುವುದು. ಪಾರಿಜಾತ, ಗುಲಾಬಿ, ಸೇವಂತಿಗೆ, ಸಂಪಿಗೆ ಇತ್ಯಾದಿ ಈ ಹೂಗಳನ್ನು ನೀವು ದೇವರಿಗೆ ಏರಿಸುವಂಥದ್ದು. ರಂಗವಲ್ಲಿ ಹಾಕುವುದು. 6ನೇದು ದೇವರ ಮುಂದೆ, ತುಳಸಿಯ ಮುಂದೆ, ವೃಂದಾವನದ ಮುಂದೆ 33 ಸಂಖ್ಯಾಕಾರವಾದ ಪದ್ಮ, ಶಂಖ, ಚಕ್ರ ಮುಂತಾದ ರಂಗವಲ್ಲಿಗಳಿಂದ ಬರೆದು ಅರಿಶಿನ, ಕುಂಕುಮ, ಅಕ್ಷತೆ, ಹೂಗಳಿಂದ ಪೂಜಿಸುವುದು. ಪದ್ಮ ಒಂದನ್ನೇ ಬರೆಯಬಹುದು. ಶಂಖ ಚಕ್ರ ಹಾಕಿದರೆ 33 ಶಂಖ, 33 ಚಕ್ರ 2 ಒಟ್ಟಿಗೆನೇ ಹಾಕಬೇಕಾಗ್ತದೆ. ಕುಂಕುಮಾರ್ಚನೆ. ನಿತ್ಯವೂ ಸಹಸ್ರನಾಮ ಅಷ್ಟೋತ್ತರ ಶತನಾಮಾವಳಿ ಪೂರ್ವಕವಾಗಿ ಅಧಿಕ ಮಾಸದ ವ್ರತವಾಗಿ ಕುಂಕುಮಾರ್ಚನೆ ಮಾಡಬಹುದು. ಅಥವಾ 33 ಸಹಸ್ರ ಕುಂಕುಮಾರ್ಚನೆ ಕೂಡ ನೀವು ಮಾಡಬಹುದು. ನೈವೇದ್ಯ ಸಮರ್ಪಣೆ. 8ನೇದು ದೇವರಿಗೆ ಒಣದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಉತ್ತತ್ತಿ ಮುಂತಾದ ವಸ್ತುಗಳನ್ನು 33 ಸಂಖ್ಯಾಕಾರವಾಗಿ ನೈವೇದ್ಯಕ್ಕೆ ಇಡುವುದು. ಶಕ್ತಿ ಅನುಕೂಲವಾಗಿ ಈ ವ್ರತವನ್ನು ನೀವು ಮಾಡಿ. ನೀರಾಜನ ಸೇವೆ. ದಿನವೂ ದೇವರಿಗೆ 33 ಬತ್ತಿಗಳ ಮಂಗಳಾರತಿ ಮಾಡುವುದು. ಏಕಾದಶಿ ಇಲ್ಲ, ಸುಮಾರು 1000 ಬತ್ತಿಗಳು ಒಟ್ಟು ಬೇಕಾಗುತ್ತದೆ. ಏಕಾದಶಿ ಮಾಡಲಿಕ್ಕೆ ಬರಂಗಿಲ್ಲ. ಪ್ರದಕ್ಷಿಣೆ. ದೇವರಿಗೆ ದಿನವೂ 33 ಪ್ರದಕ್ಷಿಣೆಗಳನ್ನು ಮನೆಯಲ್ಲಾಗಲಿ, ತುಳಸಿ ಬೃಂದಾವನಕ್ಕಾಗಲಿ, ದೇವಸ್ಥಾನ ಮಠಗಳಲ್ಲಾಗಲಿ ಅರ್ಪಿಸಬಹುದು. ಏಕಾದಶಿ ಎಂದು ಮಾಡಬಹುದು. ಈ ವ್ರತವನ್ನು ನೀವು ಏಕಾದಶಿ ಕೂಡ ಮಾಡಬಹುದು.
ಹೋದ ಸತಿ ನಾನು ಲಕ್ಷ ಪ್ರದಕ್ಷಿಣೆ ಹಿಡಿದಿದ್ದೆ, ಆ ದೇವರ ಸಂಕಲ್ಪಪೂರ್ವಕವಾಗಿ ಮುಗ್ದದ. ಸೊ ಲಕ್ಷ ಆಗಲಿಲ್ಲ ಅಂತ ಅಂದ್ಕೊಂಡು ಹೇಳಿದ್ರು 33 ಪ್ರತಿನಿತ್ಯ ಹಾಕುವಂತಹ ವ್ರತವನ್ನು ನೀವು ಎಲ್ಲರೂ ಕೂಡ ಮಾಡಿರಿ. ನಮಸ್ಕಾರ. ದಿನವೂ 33 ನಮಸ್ಕಾರಗಳನ್ನು ದೇವರಿಗೆ ಮನೆಯಲ್ಲಾಗಲಿ ದೇವಸ್ಥಾನ ಮಠಗಳಲ್ಲಾಗಲಿ ಅರ್ಪಿಸುವುದು. ಏಕಾದಶಿಯಂದು ಈ ವ್ರತವನ್ನು ನೀವು ಮಾಡಬಹುದು. ಅಥವಾ ಯಾವುದಾದರೊಂದು ಚಿಕ್ಕದಾದ ಸ್ತೋತ್ರವನ್ನು ಆರಿಸಿಕೊಂಡು ಅದನ್ನು 33 ಬಾರಿ ಪಠಿಸುವುದು. ಅಥವಾ 33 ದೇವರ ನಾಮ, 33 ಉಘಾಭೋಗ, ಅಥವಾ 33 ನಾವು ಯಾವುದು ಸುಳಾದಿಗಳು. ಸೊ ಈ ಥರ ನೀವು ಎಲ್ಲ ಸಂಖ್ಯೆಗಳನ್ನು 33 ಸಂಖ್ಯೆಯನ್ನಿಟ್ಕೊಂಡು ನೀವು ಪಾರಾಯಣವನ್ನು ಮಾಡಬಹುದು. ಇನ್ನು ಅಧಿಕ ಮಾಸದಲ್ಲಿ ಏಕಭುಕ್ತ, ನಕ್ತ ಭೋಜನ, ಆಯಾಚಿತ, ಮೌನ ಭೋಜನ, ಪತ್ರಾವಳಿ ಭೋಜನ, ಅಖಂಡ ಧಾರಣ ಪಾರಣ ಮುಂತಾದ ಅನೇಕ ರೀತಿಯ ಉಪವಾಸಗಳ ವ್ರತಗಳನ್ನು ಕೈಗೊಳ್ಳಬಹುದು. ಒಂದು ವರ್ಷ ಆಚರಿಸಿದ ಫಲ ಬರುತ್ತದೆಂದು ಹೇಳಲಾಗುತ್ತದೆ. ಇನ್ನು 14ನೇದ್ದು, ಹಾಗೆಯೇ ಭೋಗ ವಸ್ತುಗಳ ತ್ಯಾಗಕ್ಕೂ ವಿಶೇಷ ಫಲ ಹೇಳಲಾಗಿದೆ. ಎಕ್ಸಾಂಪಲ್, ಬೆಲ್ಲ, ತುಪ್ಪ, ಸಕ್ಕರೆ, ತಾಂಬೂಲ ಮುಂತಾದ ಭೋಗ ವಸ್ತುಗಳನ್ನು ತಿಂಗಳ ಪೂರ್ತಿ ತ್ಯಾಗ ಮಾಡುವುದು. ಅಂದರೆ ಉಪಯೋಗದಿರುವುದು ಬಹು ಪುಣ್ಯಕರ. ಉಪಯೋಗಿಸಬಾರದು ಅದನ್ನು. ಸೊ ಅದು ಉಪಯೋಗ ಇದ್ದರೂ ಕೂಡ ನಾವು ಉಪಯೋಗಿಸದೇ ಇರೋ ಥರ ವ್ರತವನ್ನು ಮಾಡೋದ್ರಿಂದ ಬಹಳ ಫಲ ಅದ. ಅಧಿಕ ಮಾಸದಲ್ಲಿ ವಿಶೇಷ ದಾನವೆಂದರೆ ಯಾವುದು ಅಂತ ಅಂದ್ಕೊಂಡು ಹೇಳಿದರೆ, ಅಧಿಕ ಮಾಸದಲ್ಲಿ ಸಾಧ್ಯವಿದ್ದವರು ನಿತ್ಯವೂ 33 ಅಪೂಪ ದಾನವನ್ನು ಮಾಡಬಹುದು. ಅಥವಾ ಒಂದೇ ದಿನ 33 ಬ್ರಾಹ್ಮಣರಿಗೆ ಪ್ರತಿಯೊಬ್ಬರು 33 ಅಪೂಪದಂತೆ ದಾನ ಮಾಡಬಹುದು. ಅಥವಾ ತಿಂಗಳ ಪೂರ್ತಿ ಸೇರಿಸಿ 33 ಜನಕ್ಕೆ ಕೊಡುವುದು. ಅಪೂಪವನ್ನೇ ದಾನ ಮಾಡಲು ಆಗದಿದ್ದರೆ 33 ಅಪೂಪ ತಯಾರಿಸಲು ಬೇಕಾದ ಸಾಮಗ್ರಿಗಳನ್ನು ಅಕ್ಕಿ, ಬೆಲ್ಲ, ಎಣ್ಣೆ, ತುಪ್ಪ, ಗಸಗಸೆ 33 ಬ್ರಾಹ್ಮಣರಿಗೆ ದಾನ ಮಾಡಬಹುದು. ನೋಡ್ರಿ, ಅಂದ್ರೆ ಅಪೂಪ ಮಾಡ್ಲಿಕ್ಕಾದ್ರೆ ಅಪೂಪ ಮಾಡಿ ನೀವು 33 ದಾನವನ್ನು ಕೊಡಬೇಕು. ಇಲ್ಲ ಅಂತ ಅಂದ್ಕೊಂಡು ಹೇಳಿದರೆ ಅಪೂಪ ಮಾಡಲಿಕ್ಕೆ ನಮಗೇನು ಸಾಮಾನು ಬೇಕಾಗ್ತದೆ ಆ ಸಾಮಾನುಗಳನ್ನು ನೀವು ದಾನವನ್ನಾಗಿ ಕೊಟ್ಟರು ಕೂಡ ಬಹಳ ವಿಶೇಷ ಫಲ ಅದ. ಅಥವಾ ನಮಗಿವಾಗ ಅಪೂಪ ದಾನ ಮಾಡಲಿಕ್ಕೆ ಆಗಂಗಿಲ್ಲ ಅಂತ ಅಂದ್ಕೊಂಡು ಹೇಳಿದ್ರೆ ಬೇಸನ್ ಉಂಡೆ, ರವಾ ಉಂಡೆ, ಹೋಳಿಗೆ, ಕಡಬು, ಚಕ್ಕಲಿ ಮುಂತಾದ ಭಕ್ಷ್ಯಗಳನ್ನು ನೀವು 33 ಸಂಖ್ಯೆಯಲ್ಲಿ ಒಬ್ಬ ಬ್ರಾಹ್ಮಣರಿಗೆ ನೀಡುವ ಸುಲಭ ಮಾರ್ಗವೂ ಇದೆ ಅಂತ ಅಂದ್ಕೊಂಡು ಹೇಳ್ತಾರೆ. ಅಂದರೆ ನಮಗೆ ಅಪೂಪ ಮಾಡಲಿಕ್ಕೆ ಆಗಲಿಲ್ಲ ಅಂತ ಅಂದ್ಕೊಂಡು ಹೇಳಿದ್ರೆ ನಾವು ಬೇಸನ್ ಉಂಡೆ, ಚಕ್ಲಿ, ಕಡುಬು, ಸೊ ಈ ಥರ ನಮ್ಗೆ ಯಾವುದು ಆಗ್ತದೆ ಮಾಡಲಿಕ್ಕೆ ಅದನ್ನು ನೀವು ಮಾಡಿಕೊಂಡು 33 ಬ್ರಾಹ್ಮಣರಿಗೆ ಕೊಡುವಂಥದ್ದು. ದೀಪದಾನವು ಅತ್ಯಂತ ವಿಶೇಷ ಪುಣ್ಯಕರ ಅಂತ ಅಂದ್ಕೊಂಡು ಹೇಳ್ತಾರೆ. ಒಬ್ಬ ಬ್ರಾಹ್ಮಣರಿಗೆ ಮನೆಗೆ ಕರೆಸಿ ಗಂಧ ಮಾಲ್ಯಾದಿಗಳಿಂದ ಸತ್ಕರಿಸಿ 33 ಸಂಖ್ಯಾಕಾರದ ದೀಪಗಳನ್ನು ದಾನ ಮಾಡಬೇಕು. 33 ದೀಪಗಳಿರುವ ತಟ್ಟೆಗಳು ಸಿಗುತ್ತದೆ. ಅಥವಾ ಬೆಳ್ಳಿಯ ಅಥವಾ ಹಿತ್ತಾಳೆಯ ಒಂದು ಜೊತೆ ದೀಪವನ್ನು 33 ಜನ ಬ್ರಾಹ್ಮಣರಿಗೆ ಕೊಡುವುದು ವಿಶೇಷವಾಗಿ ಪುಣ್ಯ ಬರ್ತದೆ. ದಂಪತಿ ಪೂಜೆ ಅಧಿಕ ಮಾಸದಲ್ಲಿ ಇನ್ನೊಂದು ವಿಶೇಷ. ಏನಿದು ದಂಪತಿ ಪೂಜೆ? ದಿನವೂ ಒಬ್ಬ ದಂಪತಿಗಳನ್ನು ಆಹ್ವಾನಿಸಿ ಅವರನ್ನು ಮಂಗಳ ದ್ರವ್ಯಗಳಿಂದ ಪೂಜಿಸಿ ನಾನಾ ಬಗೆಯ ಭೋಗ ಪದಾರ್ಥಗಳನ್ನು ದಕ್ಷಿಣೆ ಸಹಿತ ಇಟ್ಟು ನಮಸ್ಕರಿಸಿ ಅಥವಾ 33 ದಂಪತಿಗಳನ್ನು ಒಂದೇ ದಿನ ಆಹ್ವಾನಿಸಿ ಅವರನ್ನು ಪೂಜಿಸುವುದು. ಅಥವಾ ತಿಂಗಳು ಪೂರ್ತಿ 33 ಪೂಜಿಸುವುದು. ಇವು ಯಾವುವು ಸಾಧ್ಯವಾಗದಿದ್ದರೆ ಅಧಿಕ ಮಾಸದಲ್ಲಿ ಯಥಾಶಕ್ತಿ ಕಡೆಯ ಪಕ್ಷ ಒಬ್ಬ ದಂಪತಿಯನ್ನಾದರೂ ಕರೆದು ಪೂಜಿಸುವುದು. ಇದರಿಂದ ಲಕ್ಷ್ಮೀನಾರಾಯಣರನ್ನೇ ಆನಂದ ಪುರುಷೋತ್ತಮರನ್ನೇ ಪೂಜಿಸಿದಂತಾಗುತ್ತದೆ. ಏನಿದು ದಂಪತ್ ಪೂಜಾ? ಆದ್ರೆ 33 ಜನನನ್ನು ಕರೆಸಿ ನೀವು ಮಾಡಬಹುದು. ಅಥವಾ ಇಲ್ಲ ನನಗೆ ಆ ಶಕ್ತಿ ಇಲ್ಲ ಅಂತ ಅಂದ್ಕೊಂಡು ಹೇಳಿದರೆ ಒಬ್ಬ ಒಬ್ಬ ಬ್ರಾಹ್ಮಣ ದಂಪತಿ ಗಂಡ ಹೆಂಡತಿನ ನೀವು ಮರಿಗೆ ಕರೆಸಿ ನಿಮಗೆ ಯಥಾನುಶಕ್ತಿ ಏನು ಹಾಕ್ಲಿಕ್ಕಾಗ್ತದ ಅಷ್ಟು ನೀವು ಮಾಡಿ ಹಾಕಿ ಅವರಿಗೆ ದಕ್ಷಿಣೆಯನ್ನು ಕೊಟ್ಬಿಟ್ಟು ಊಟಕ್ಕೆ ಹಾಕಿದ್ರಿ ಅಂತ ಅಂದ್ಕೊಂಡು ಹೇಳಿದ್ರೆ ಭಾಳ ಫಲ ಅದ. ನಿತ್ಯ ದಂಪತ್ ಭೋಜನ
ಅದೇ ಮೇಲೆ ಹೇಳ್ದಂಗೆ ದಿನ ದಂಪತಿ ಭೋಜನವನ್ನು ನೀವು 1 ತಿಂಗಳು ಪೂರ್ತಿ ಮಾಡಬಹುದು. ವಸ್ತ್ರದಾನ. ಏನಿದು ವಸ್ತ್ರದಾನ? 33 ದಂಪತಿಗಳಿಗೆ ಸೀರೆ, ಕುಬುಸ, ಪಂಚೆ ಜೊತೆ ಅಥವಾ ಶಲ್ಯ, ಕುಬುಸ ಬಟ್ಟೆಗಳೊಂದಿಗೆ ದಾನವನ್ನು ಮಾಡುವುದು. ಇದರಿಂದ ಬಹಳ ಫಲಾದ. ತುಳಸಿ ಗಿಡ ದಾನ. ತುಳಸಿ ಗಿಡ ದಾನ ಅಧಿಕ ಮಾಸದಾಗ ಭಾಳ ಜನ ಕೊಡ್ತಾರೆ, ಅದನ್ನು ಕೂಡ ನೀವು ಮಾಡ್ಬೋದು. ಮರದ ಬಾಗಿಣ. 33 ದಿನ ನೀವು ಮರದ ಬಾಗಿಣ ಕೊಡ್ಬೋದು. ಇಲ್ಲ ನನಗೆ ಯಾವುದಾದ್ರೂ 1 ದಿನ ಆಗ್ತದ ಅಂತ ಅಂದ್ಕೊಂಡು ಹೇಳಿದ್ರೆ ನೀವು 1 ದಿನ ಕೂಡ ಮರದ ಬಾಗಿಣ ಕೊಡ್ಬೋದು. 33 ಜನಕ್ಕೆ ಉಡಿ ತುಂಬುವುದು. 33 ಜನ ನಿಮಗೆ ಯಾರು ಸಿಗ್ತಾರೆ ಮುತ್ತೈದೆಯರು, ಅವರಿಗೆ ನೀವು ಉಡಿ ತುಂಬುವುದು. ಅಧಿಕ ಮಾಸದಲ್ಲಿ ಸುಮಂಗಲಿ ಪೂಜಾ ವ್ರತ. ಏನಿದು ಅಧಿಕ ಮಾಸದಲ್ಲಿ ಸುಮಂಗಲಿ ಪೂಜಾ ವ್ರತ ಅಂದರೆ ಪ್ರತಿನಿತ್ಯವೂ 33 ಸುಮಂಗಲಿಯರಿಗೆ ಕುಂಕುಮ ವಿಳೆದೆಲೆ ಕೊಡುವುದು. ಚಿಕ್ಕ ವಸ್ತು ಆರಿಸಿಕೊಂಡು ಆ ವ್ರತ ಮಾಡಬಹುದು. ಉದಾಹರಣೆಗೆ 4 ಬಳೆ, 1 ತೆಂಗಿನಕಾಯಿ, 2 ಬಾಳೆಹಣ್ಣು, 1 ಮಾವಿನ ಹಣ್ಣು ಇತ್ಯಾದಿ. ಅಥವಾ 1 ದಿನ 33 ಸುಮಂಗಲಿಯರಿಗೆ ಬಾಗಿಣ ನೀಡುವುದು. ಪ್ರವಚನ ನಡೆಯುವ ಸ್ಥಳ ಹೋದರೆ ಈ ವ್ರತ ಸುಲಭವಾಗಿ ಮಾಡಬಹುದು. ಹೌದು, ಮಠಗಳಲ್ಲಿ ನೀವು ಪ್ರವಚನ ನಡೆಯುವ ಸಂದರ್ಭದೊಳಗೆ ಹೋದ್ರಿ ಅಂದ್ರೆ ಭಾಳ ಜನ ಮುತ್ತೈದೆಯರು ಅಲ್ಲಿ ಪ್ರವಚನ ಕೇಳಿ ಬಂದಿರ್ತಾರೆ. ಸೊ ಅಂಥಲ್ಲಿ ಈ ವ್ರತ ಭಾಳ ಅಂದ್ರೆ ಭಾಳ ಸರಳಾಗಿ ಆಗ್ತದೆ. ವಿಶೇಷ ವ್ರತ ಯಾವುದು ಅಂತ ಅಂದ್ಕೊಂಡು ಹೇಳಿದರೆ, ಅಧಿಕ ಮಾಸದ ಅಧಿಕ ದೇವತೆಗಳಾದ ಪುರುಷೋತ್ತಮ ರೂಪಿ ಭಗವಂತನು ಏಲಕ್ಕಿ, ಪಚ್ಚಕರ್ಪೂರ, ಕೇಸರಿ, ಜೀರಿಗೆ, ಮೆಣಸು, ಸಾಸಿವೆ, ಇಂಗು ಈ 7 ವಸ್ತುಗಳಿಗೆ ಅಭಿಮಾನಿಯಾಗಿದ್ದಾನೆ. ನೈವೇದ್ಯ ಸಮರ್ಪಣೆ ಸಂಧಿ ಹರಿಕಥಾಮೃತ ಸಾರದಲ್ಲಿ ಈ ವಿಷಯ ವಿಶೇಷವಾಗಿ ಹೇಳಿದ್ದಾರೆ. ಅಧಿಕ ಮಾಸದಲ್ಲಿ ಈ 7 ವಸ್ತುಗಳು ವಿಶೇಷವಾಗಿ ದಾನ ಮಾಡಬಹುದು. ನೋಡ್ರಿ, ಬಹಳ ಸರಳದ. ಈ 7 ವಸ್ತುಗಳು ಯಾವುದು? 7 ವಸ್ತು ಅಂದ್ರೆ ಏಲಕ್ಕಿ, ಪಚ್ಚಕರ್ಪೂರ, ಕೇಸರಿ, ಜೀರಿಗೆ, ಮೆಣಸು, ಸಾಸಿವೆ, ಇಂಗು ಈ 7 ವಸ್ತುಗಳನ್ನು ನೀವು ವಿಶೇಷವಾಗಿ ಅಧಿಕ ಮಾಸದಲ್ಲಿ ದಾನ ಮಾಡಬಹುದು. ಶಾವಿಗೆಗೆ ಪುರುಷೋತ್ತಮ ರೂಪಿ ಭಗವಂತನು ಅಭಿಮಾನಿಯಾಗಿರುವುದು. ಅದಕ್ಕೆ ಅಧಿಕ ಮಾಸದಲ್ಲಿ ಶಾವಿಗೆ ಪಾಯಸ ದಾನ ಕೂಡ ಶ್ರೇಷ್ಠವಾಗಿರ್ತದೆ. ಸೊ ಶಾವಿಗೆ ಪಾಯಸವನ್ನು ಮಾಡಿ ಕೂಡ ನೀವು ದಾನವನ್ನು ಮಾಡಬಹುದು. 33 ಸಂಖ್ಯೆಯಲ್ಲಿ 33 ವಸ್ತುಗಳನ್ನು ಕೊಡುವುದು ಅತ್ಯಂತ ವಿಶೇಷವಾದ ದಾನ ಆಗಿದೆ. ದಂಪತಿಗಳಿಗೆ ಆಹ್ವಾನಿಸಿ ಅವರಿಗೆ ಪುರುಷೋತ್ತಮ ಮತ್ತು ಸ್ತ್ರೀಯರು ಉಪಯೋಗಿಸುವಂತಹ ನಾನಾ ಪದಾರ್ಥಗಳನ್ನು ಜೋಡಿಸಿಕೊಂಡು ಕೊಡಬಹುದು. ಉದಾಹರಣೆಗೆ ಜನಿವಾರ 33 ಗೋಪಿಚಂದನ, 33 ಮಂಗಳಾರತಿ ಬತ್ತಿ, 33 ಅರಿಶಿನ ಬೇರು, 33 ಬಳೆ, 33 ಹೂವು, 33 ಹಣ್ಣು, 33 ಬಾದಾಮಿ, 33 ಖರ್ಜೂರ, 33 ಗೆಜ್ಜಿ ವಸ್ತ್ರ. ಯಾವುದು ನಿಮಗೆ ಮಾಡಲಿಕ್ಕಾಗ್ತದ ಅದನ್ನು ನೀವು ದಾನವನ್ನಾಗಿ 33 ಸಂಖ್ಯೆಯಲ್ಲಿ ಮಾಡಿದರೆ ವಿಶೇಷ ಫಲಾದ. ಅಧಿಕ ಮಾಸದಲ್ಲಿ ತಾಂಬೂಲ ದಾನ ಮಹತ್ವ ವಿಶೇಷವಾಗಿ ಹೇಳಿದ್ದಾರೆ. ದಂಪತ್ ಭೋಜನ ಮಾಡಿಸಲಾಗದಿದ್ದರೂ ತಾಂಬೂಲವನ್ನೇ ದಾನ ನೀಡಬಹುದು. ಮಠ ಮುಂತಾದ ಕಡೆ ಊಟವಾದ ನಂತರ ತಾಂಬೂಲ ವಿತರಣೆ ಬಹುಮುಖ್ಯವಾಗಿದೆ. ಸೊ ಅಧಿಕ ಮಾಸದೊಳಗೆ 33 ಬ್ರಾಹ್ಮಣ ಭೋಜನ ಆಗಲಿಲ್ಲ ಅಂತ ಅಂದ್ಕೊಂಡು ಹೇಳಿದರೆ ತಾಂಬೂಲ ಎಲೆ ಅಡಿಕೆ ದಾನವನ್ನು ನೀವು ಮಾಡಿ. ಕಂಚಿನ ದಾನವು ಮಾಡಲರ್ಹವಾದ ವ್ರತ. ಕಂಚಿನ ಪಾತ್ರೆಯಲ್ಲಿ ಅಪೂಪಗಳನ್ನಿಟ್ಟು ದಾನ ಮಾಡಬೇಕು ಅಥವಾ ಅಪೂಪ ಸಾಮಗ್ರಿಗಳನ್ನಾದರೂ ಇಟ್ಟು ಕೊಡಬಹುದು. ಸೊ ನಾನು ಮೊನ್ನೆ ಹೇಳ್ದಂಗೆ ನೋಡಿ, ಕಂಚಿನ ಪಾತ್ರೆಯೊಳಗೂ ಇಟ್ಕೊಡ್ಬೋದು. ವಿಶೇಷವಾಗಿ ಗೋಪೂಜೆ, ಗೋದಾನ, ಗೋಗ್ರಾಸ ನೀಡುವುದು, ಗೋಗ್ರಾಸ ಮಾಡಬಹುದು. ಸುವರ್ಣದಾನ, ರಜತದಾನ ಸಹ ಅಧಿಕ ಮಾಸದಲ್ಲಿ ಶ್ರೇಷ್ಠ ದಾನ ಆಗ್ಯದ. ಯಥಾನುಶಕ್ತಿ ನಿಮ್ಮ ಯಥಾನುಶಕ್ತಿಯನ್ನು ನೋಡ್ಕೊಂಡ್ಬಿಟ್ಟು ನೀವು ದಾನವನ್ನು ಮಾಡಿ. ಪ್ರತಿಮಾ ದಾನವು ಅಧಿಕ ಮಾಸದ ವಿಶೇಷ ವ್ರತವಾಗಿದೆ. ಬೆಳ್ಳಿಯ ಅಥವಾ ಪಂಚಲೋಹದ ಕೃಷ್ಣ ಪ್ರತಿಮೆಯನ್ನು, ತುಳಸಿ ಗಿಡ, ಹಾಲು, ಮೊಸರು, ಬೆಣ್ಣೆ, ತುಪ್ಪ ಮುಂತಾದ ಗವ್ಯ ಪದಾರ್ಥಗಳು, ಪೂಜಾ ಸಾಮಗ್ರಿಗಳು, ಗೋವು ಹೀಗೆ ದಾನ ಮಾಡುವುದು ವಿಶೇಷ ಫಲಾದ. ದ್ರವ್ಯದಾನ. ಏನಿದು ದ್ರವ್ಯದಾನ? ನಿತ್ಯವೂ 33 ದಕ್ಷಿಣೆಯನ್ನು ಒಬ್ಬ ಬ್ರಾಹ್ಮಣ ಅಥವಾ ಮುತ್ತೈದೆಯರಿಗೆ ಅಥವಾ ಒಟ್ಟು 33 ಜನಕ್ಕೆ ಕೊಡುವುದು. ಹೀಗೆ ಮಾಡಬಹುದು.
ದಾನಗಳು ನೀಡುವಾಗ ಅವುಗಳೊಡನೆ 33 ವಿಳೆದೆಲೆ 33 ಬಟ್ಟಲಡಿಕೆಯನ್ನು ನೀಡುವುದು ಪದ್ಧತಿಯಲ್ಲಿದೆ. ಸೊ ಇದನ್ನು ಕೂಡ ನೀವು ಮಾಡಬಹುದು. ನೋಡಿರಿ, ಇಷ್ಟಂತೂ ಇವಾಗ ಅಧಿಕ ಮಾಸದಲ್ಲಿ ಮಾಡುವಂತಹ ದಾನಗಳು ಅವ. ಇದರಲ್ಲಿ ನಾನು ಹೋದ ಸತಿ ಏನು ಹೇಳಿದ್ದೆ ಅದಕ್ಕಿಂತ ಹೊಸದು ಕೂಡ ಇದ್ರೊಳಗೆ ಆ್ಯಡ್ ಆಗ್ಯದ. ನಾನು ಇನ್ನೂ ಹಲವಾರು ಬುಕ್ಸ್ಗಳನ್ನು ಓದಿಬಿಟ್ಟು ಮತ್ತೆ ಯಾವುದಾದ್ರೂ ಹೊಸದು ಸಿಕ್ತು ಅಂತ ಅಂದ್ಕೊಂಡು ಹೇಳಿದರೆ ನಾನು ಖಂಡಿತ ಶೇರ್ ಮಾಡ್ತೀನಿ. ಸೊ ಇಷ್ಟರಲ್ಲಂತೂ ಎಲ್ಲನೂ ಭಾಳ ಸರಳವಾಗಿರೋವವ. ಇದರಲ್ಲಿ ಯಾವುದಾದ್ರೂ ನಾನು ಸಂಕಲ್ಪ ಮಾಡಿ ಇದೇ ಮೇ 17ರಿಂದ ಅಧಿಕ ಮಾಸ ಶುರು ಆಗ್ಲಿಕ್ಕತ್ತದ, ಸಂಕಲ್ಪ ಮಾಡಿ ಮಾಡ್ತೀವಿ ಅನ್ನೋರು ಸಂಕಲ್ಪ ಮಾಡಿ ಶುರು ಮಾಡಿರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಹರೇ ಶ್ರೀನಿವಾಸ.